ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅನ್ಕೊತೀನಿ. ನಾನು ಈಗ ಆರಾಮದ್ದೀನಿ. ಎಸ್, ನಾನು ತುಂಬ ಲೈಕ್ 1 ವಾರ ಆದ್ಮೇಲೆ ಸಿಗಾತೀನಿ. ಬಿಕಾಸ್ ನಂಗೆ ಆರಾಮಿರಲಿಲ್ಲ, ನಾ ಯೂಟ್ಯೂಬ್ ಮ್ಯಾಗ ಕಾನ್ಸಂಟ್ರೇಟ್ ಮಾಡೋಕೆ ಆಗಿರಲಿಲ್ಲ. ಸೊ ಬಟ್ ಇವಾಗ ನಾ ಸೂಪರ್ ಎಕ್ಸೈಟೆಡ್ ಬಿಕಾಸ್ ನನ್ನ ಕಸಿನ್ ವೆಡ್ಡಿಂಗ್ ಅದ. ಸೊ ಇವತ್ತು ನಾ ಊರಿಗೆ ಹೊಂಟೀನಿ ಸಂಜೀಕ, ಬಟ್ ಈಗ ನಾ ಆಫೀಸಿಗೆ ಹೊಂಟೀನಿ. ಫುಲ್ ಡೇ ವ್ಲಾಗ್ ಇವತ್ತಿಂದ ಐ ಥಿಂಕ್ ಡೌಟ ಅದ, ಬಟ್ ಸಂಜೆಗಿಂದ ಕಂಟಿನ್ಯೂ ಮಾಡೋಣಂತ, ಸಂಜೆಗೆ ಸಿಗೋಣ. ಆ್ಯಂಡ್ ಎಸ್, ಇಲ್ಲಿಂದ ನಾನು ವೆಡ್ಡಿಂಗ್ ಫುಲ್ ಜರ್ನಿ ತೋರಿಸ್ತೇನೆ. ನನ್ನ ವೆಡ್ಡಿಂಗ್ ಅಲ್ಲ, ನನ್ನ ಕಸಿನ್ದ. ಸೊ ಎಸ್, ಸ್ಟೇ ಟ್ಯೂನ್ಡ್. ಓಕೆ ಗಾಯ್ಸ್, ನಾ ಮನೆಗೆ ಬಂದೇನಿ. ಈಗ ಪ್ಯಾಕಿಂಗ್ ಆಗೈತಿ, ಎಲ್ಲ ಆಗೈತಿ. ನಮ್ಮ ಮನ್ಯಾಗಿಂದ ಎಕ್ಸೈಟ್ಮೆಂಟ್ ಹೆಂಗೈತೆ ಅಂದ್ರೆ ಹಾಯ್ ಮಾವ. ಆಲ್ರೆಡಿ ಸೂಪರ್ ಎಕ್ಸೈಟೆಡ್ ನಾನು, ನಮ್ಮ ಮನೆಯವರು. ನಾ ಆ್ಯಕ್ಚುಲಿ ಮನೆಗೆ ಆಲ್ಮೋಸ್ಟ್ 6-7 ಮಂತ್ಸ್ ಆಯ್ತು ಹೋಗಿಲ್ಲ, ಹೊಂಟೇನೀಗ. ಎಲ್ಲ ಸ್ಪೆಷಲ್ ರೆಕಮೆಂಡ್ಸ್ ಅದಾವೆ ನಾನು, ಲೈಕ್ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್. ಮಮ್ಮಿ ಆಮೇಲೆ ಏನಾಕೈತಂದ್ರೆ ಮಾಡಿದ್ದು ತಿಂದು ಬರೋದಾಗ್ತೈತಿ, ಬಿಕಾಸ್ ಎಲ್ಲರೂ ಬ್ಯುಸಿ ಇರ್ತಾರೆ ಮದುವೆಯಾಗ. ಆಮೇಲೆ ಮಾಡಿದ್ದು ತಿಂದು ಬರೋದಾಗ್ತೈತಿ. ಅಲ್ಲಿ ಹೋಗೋಣ ನೋಡೋಣಂತೆ ಏನೇನು ಆಗ್ತೈತಿ. ಹೌದಿಲ್ಲ ಮಮ್ಮಿ? ನಮ್ಮ ಮಮ್ಮಿ ರೆಡಿಯಾಗಿ ಎಲ್ಲ ಹೊಂಟಾರ, ಗೊತ್ತಿಲ್ಲ. ಗೈಸ್, ನನ್ನ ಲಗೇಜ್ ಎಲ್ಲ ರೆಡಿ ಅದ. 4 ಬ್ಯಾಗ್ ಅದ, ನಂಗೆ ಗೊತ್ತಿಲ್ಲ ಹೆಂಗೆ ತೊಗೊಂಡು ಹೋಗ್ತೀನಿ. ನಾನು ರೆಡಿ ಇದ್ದೀನಿ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ನಾ 7 ಓಕೆ. ನಂದು ಹೇರ್ ಡ್ರೆಸ್ ಮ್ಯಾಗ ಯಾರು ಜಡ್ಜ್ ಮಾಡಬೇಡ್ರಿ, ಬಿಕಾಸ್ ಐ ಆಮ್ ಲೈಕ್ ಲಿಟ್ರಲಿ ಟಯರ್ಡ್. ಆಫೀಸಿಂದ ಬಂದಮೇಲೆ ಪ್ಯಾಕಿಂಗ್ ಮಾಡ್ಕೊಂಡು ಎಲ್ಲ ರೆಡಿ ಆಗೀನಿ. ಸೊ ಈಗ ಹೋಗೋನು ಆಟೋ ಬುಕ್ ಮಾಡ್ತೀನಿ. ಗೊತ್ತಿಲ್ಲ ಟ್ರಾಫಿಕ್ ಎಷ್ಟು ಸಿಗ್ತೈತಿ ಅಂತ. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ಮನೆಗೂ ಹೋಗಿಲ್ಲ, ಒಂದು 7-8 ಮಂತ್ಸ್ ಆತ. ಸೊ ಎಲ್ಲರನ್ನೂ ಮೀಟ್ ಮಾಡೋಕೆ ಸೂಪರ್ ಎಕ್ಸೈಟೆಡ್ ಇದ್ದೀನಿ. ನನಗೆ ಹೋಲ್ ಫ್ಯಾಮಿಲಿ ಗೆಟ್ ಟುಗೆದರು ಆಗ್ತೈತಿ, ಯಾಕಂದರೆ ಎಲ್ಲರೂ ಬರ್ತಾರೆ. ದಿಸ್ ಇಸ್ ದ ಫಸ್ಟ್ ಮ್ಯಾರೇಜ್ ಇನ್ ಅವರ್ ಹೌಸ್ ಆಫ್ಟರ್ ಸೋ ಮೆನಿ ಇಯರ್ಸ್. ಮೇ ಬಿ ನಾ ಅಟೆಂಡ್ ಮಾಡಿರೋ ಪ್ರಕಾರ ಅಂತೂ ಮತ್ಲಬ್ ನೆನಪೇ ಇಲ್ಲ ಎಷ್ಟು ವರ್ಷದಿಂದ ಅಂತ. ಸೊ ಎಂಜಾಯ್ ಮಾಡೋನು. ಎವ್ರಿ ಇವೆಂಟ್, ಎವ್ರಿ ಥಿಂಗ್ ಐ ವಿಲ್ ಶೋ ಇನ್ ವ್ಲಾಗ್. ಯಾವ್ಯಾವ ಇವೆಂಟ್ ಅದಾವ, ನಾವು ಹೆಂಗೆ ಮಾಡ್ತೀವಿ ನಾ ಉತ್ತರ ಕರ್ನಾಟಕದ ಕಡೆ. ಸೊ ಎಲ್ಲನೂ ನಾ ವ್ಲಾಗ್ನಾಗ ತೋರಿಸ್ತೀನಿ. ಸೊ ಎಲ್ಲ ವ್ಲಾಗ್ ಕಂಟಿನ್ಯೂ ನೋಡ್ಕೋತಿರ್ರಿ. ಸೊ ಸಿ ಯು ಗೈಸ್. ಬಸ್ ಬಂದಾತು, ಸೀಟ್ ಸಿಕ್ಕಾತು. ಲಗೇಜ್ ಇಲ್ಲಿ ತನಕ ಇಟ್ಟೀನಿ. ಇಲ್ಲಿ ಮಲ್ಕೊಳ್ಳೋದು ಹೆಂಗೆ ಗೊತ್ತಿಲ್ಲ, ಮಲ್ಕೋತೀನಿಲ್ಲ ಗೊತ್ತಿಲ್ಲ. ಲಗೇಜ್ ಟೆನ್ಷನಾಗ ಮಲ್ಕೊಂಡಿಲ್ಲ ಅರ್ಧ ಅಂತೂ. ಇನ್ನು ಭಾಳ ಟೈಮ್ ಐತಿ. ನಮ್ಮ ಅತ್ನಿಗೆ ಅಂತೇಳಿ ಹೊಸ ಬಸ್ ಬಿಟ್ಟಾರ, ಮಸ್ತ್ ಅದ. ಓಕೆ, ಮಂದಿ ಅದಾರ, ರೆಕಾರ್ಡ್ ಮಾಡೋದು ಬೇಡ. ನಾ ಈಗ ನಮ್ಮ ಮನೆ ಕಡೆ ಹೊಂಟೀನಿ. ಪಪ್ಪ ಅಲ್ಲದಾರು, ನನ್ನ ತಮ್ಮನೂ ಅದಾನು, ನಮ್ಮ ಅಜ್ಜಿ ಬಂದಾರ ಊರಿಂದ. ಸೊ ಲೆಟ್ಸ್ ಮೀಟ್ ಹರ್. ಆ್ಯಕ್ಚುಲಿ ಈ ಮನೆ ರೆನೋವೇಷನ್ ಮಾಡತ್ತಾರ. ಸೊ ನಾವು ಇವಾಗಿಲ್ಲ, ರೆಂಟ್ ಮನ್ಯಾಗ ಅದೀವಿ. ಫುಲ್ ರೆನೋವೇಷನ್ ಆಗದ, ನೋಡ್ಬೇಕು. ಹಾಯ್ ಪಪ್ಪ. ಹಾಯ್ ಅಮ್ಮ. ಹಾಯ್. ಯಾವಾಗ ಬಂದಿ? ನಾ ಬೆಳಗ್ಗೆ. ಆಯ್ತಲ್ಲ ನಿಂದ? ಈಗ ಅನ್ಕ ನೋಡು ಹಾಲತ್ನಾಗಂತೂ ಇಲ್ಲ. ಮೇನ್ ಡೋರ್ ಆ್ಯಕ್ಚುಲಿ ನಮ್ದು ಇಲ್ಲಿತ್ತು. ಹಳಿ ವ್ಲಾಗ್ನಾಗ ಯಾರೇ ನೋಡಿರೋ ಗೊತ್ತಿರ್ತೈತಿ. ಹೌದು, ಈ ಕಡೆ ಇತ್ತಲ್ಲ. ಹೌದು. ಸೊ ಮೇನ್ ಡೋರ್ ನಾವು ಈ ಕಡೆ ಶಿಫ್ಟ್ ಮಾಡ್ಯಾರ. ಭಾಳ ಖುಷಿ ಆಗಕತ್ತೈತೆ ಅಂದ್ರೆ ಏನು ಗೊತ್ತು, ಇಲ್ಲಿ ನೋಡಿ, ಇಲ್ಲಿ ಕಿಡಿಕಿ ದೊಡ್ಡದು, ಮಜಾ ಬರಾಕೈತಿ. ಎಷ್ಟು ದೊಡ್ಡ ಕಿಟಕಿ ಹಾಕ್ಯಾರ. ಈಗ ಆ್ಯಕ್ಚುಲಿ ಅಷ್ಟು ಸಣ್ಣ ಇದ್ದು ಮೊದಲ. ಇಟ್ಸ್ ಎಷ್ಟು 30+ ಇಯರ್ಸ್ ಹಳಿ ಮನಿ ಅಲ್ಲ, 30-35 ಇರ್ಬೇಕು, ನಮಗೂ ಗೊತ್ತಿಲ್ಲ. ಫುಲ್ ಕಲ್ಲಿಂದ ಅದ, ಮ್ಯಾಲಿಂದ ಇಟ್ಟಂಗಿದ. ಇದು ಕಲ್ಲಿಂದ ಐತಿ. ಕಿಟಕಿ ದೊಡ್ಡ ಅದಾವ, ನಮ್ಗೆ ಅದು ಖುಷಿ ಆಗತೈತಿ. ಒಳಗೆಲ್ಲ ಹಿಂಗೆ ಮಾಡ್ಯಾರ. ಇಲ್ಲಿಂದನ ನೋಡು, ಹೋಗ್ಬೋದಾ? ಎಲ್ಲಿ ಪಾಪ ರುಕ್ನಾ? ಇಲ್ಲಿ ಯಾಕೆ ಹೋಗಾಕ? ನಂಗೆ ಹಿಂದೆಲ್ಲ ಇಲ್ಲಿ ವಾಶ್ರೂಮ್ಸ್ ಎಲ್ಲ ಡೆಮಾಲಿಷ್ ಮಾಡ್ಯಾರ. ಸೊ ಏನೋ ಬೇರೆ ಬೇರೆ ನಡೆದೈತಿ, ನನಗೂ ಅರ್ಥ ಆಗವಲ್ತು. ಐ ಜಸ್ಟ್ ಕಾಂಟ್ ರೆಕಗ್ನೈಸ್ ಮೈ ಹೌಸ್. ಇವ್ರು ಯಾರು ನಂಗೆ ಒಳಗೆ ಕರ್ಕೊಂಡು ಹೋಗಕ್ಕೆ ಬರ್ವಾರ. ನನಗೆ ಹೋಗೋಕೆ ಹೋಗಕ್ಕೆ ಅನ್ಸಿ ಬರತೈತಿ. ಪೂಜಾ ಬರಲೇ, ಯಾರೇ ನಿನ್ನ ಜೋಡಿ? ಏ ವೈಶಾಲಿ ಬಾಲ. ಸೊ ಎಂಟ್ರ್ ಆಗಿವಿ. ಮುಂಚೆ ಹೆಂಗಿತ್ತಂತೇಳ ಇದ್ರೊಳಗೆ ಚುಪ್ರವ ಯಾರು ಮಾತಾಡೋಕು. ಬಾಪ್ರಿ, ಇಲ್ಲೊಂದು ರೂಮ್ ಅದ. ಚುಪ್ರವ ಯಾರು ಮಾತಾಡಾರ? ಬಾಪ್ರಿ, ಅದು ಗೊತ್ತೈತೆ ನಂಗೆ. ಮೇ ಡರ್ ಯಾವ ಬೇಕು ಸಾಪ್ ಅಪ್ ನನಗೆ. ಐ ಥಿಂಕ್ ಹಾಂ, ಮೇನ್ ಡೋರ್ ನಮ್ದು ಇಲ್ಲಿತ್ತು. ಅಲ್ಲಿ ಒಂದು ವಿಂಡೋ ಇತ್ತು. ಮೇನ್ ಡೋರ್ ಇಲ್ಲಿ ಬಂದಾಗ ಹಿಂಗೆ ಸೀದಾ. ಓ, ಇದು ಕ್ಲೋಸ್ ಮಾಡ್ಯಾರನ?
ತೋರ್ಸಂಗಿಲ್ಲ ಅಳವ, ಇವ್ರು ಯಾರು ಫ್ರೇಮ್ನಾಗ ಬರಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ನಾ ಈಗ ತೋರ್ಸಂಗಿಲ್ಲ. ವಿಶ್ವ ಸುಂದರಿಯರು ಬರಕ್ಕೆ ಇಷ್ಟ ನೀವು. ಅಡಿಗೆ ಮನೆ ಇಲ್ಲಿತ್ತ? ಕನ್ಫ್ಯೂಸ್ ಆಗತ್ತಿಲ್ಲ. ಇದು ನಮ್ದು ಹಳಿ ಕಿಚನ್. ಆ್ಯಕ್ಚುಲಿ ಹಳಿ ಕಿಚನ್ಗೆ ಡೋರ್ ಇಲ್ಲಿತ್ತು. ಆ್ಯಕ್ಚುಲಿ ನನಗೂ ಏನು ಸಮಸ್ಯೆ ಗೊತ್ತಾಗವಲ್ತು. ಎಲ್ಲ ಫುಲ್ ರೆಡಿ ಆಗೋಣ ತೋರಿಸ್ತೀನಿ. ಈಗ ಅನ್ಕ ನಾವು ಮನೆಗೆ ಹೋಗ್ತೀವಿ. ಬಾಯ್. तुम पीछे जाओ अभी. आ जाओ आ जाओ आ जाओ. तुम भी पीछे जाओ. ये बच्चे ऐसे खेल रहे हैं, इनके मम्मियाँ इधर है. The next day. ಗುಡ್ ಮಾರ್ನಿಂಗ್ ಗೈಸ್. ಸೊ ಡೇ 1 ಇವತ್ತಿಂದ ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾವ. ಸೊ ವಿಲ್ ಗೆಟ್ ರೆಡಿ ಆ್ಯಂಡ್ ಸಿ ಯು. ಫುಲ್ ಡೇ ಏನೇನು ಮಾಡ್ತೀವಿ, ಏನೇನು ರಿಚುವಲ್ಸ್ ಅದಾವ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇನ್ನೂ ಯಾರೂ ಒದ್ದಿಲ್ಲ, ಫುಲ್ ರೋಡ್ಸ್ ಎಲ್ಲ ಖಾಲಿ ಅದಾವ. ಲೆಟ್ಸ್ ಸಿ. ಹಾಂ ಪಾಪ, ಗುಡ್ ಮಾರ್ನಿಂಗ್. ಎಲ್ಲರೂ ರೆಡಿ ಆಗೀವಿ. ಮಮ್ಮಿ ವೈಶಾಲಿ ಇಲ್ಲಿ. ಮೈ ಹ್ಯಾಂಡ್ಸಮ್ ಡ್ಯಾಡ್ ಇಸ್ ಹಿಯರ್. ಗುಡ್ ಮಾರ್ನಿಂಗ್ ಹೇಳಿ ಪಾಪ. ನಿಂದು ಹೇಳವ. ನಮಸ್ತೆ. ಓಕೆ, ನಾ ಆ್ಯಕ್ಚುಲಿ ನನ್ನ ಕಸಿನ್ ಮದುವೆ ಇರೋದು ಜಮಖಂಡಾಗ. ಸೊ ಅಲ್ಲಿ ಹೋಗಿ ಸಿಗ್ತೀವಿ, ಎಲ್ಲ ರೆಡಿ ಆಗಿ. ಔಟ್ಫಿಟ್ ರಿವೀಲ್ ಮಾಡಂಗಿಲ್ಲ, ಈಗ ಅಲ್ಲಿ ಹೋಗಿ ಸಿಗ್ತೀನಿ. ಏನು ರಿಚುವಲ್ ಅದ ಇವತ್ತು ನಾವು ಅಲ್ಲೇ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಿ ಯು ಆಲ್ ದೇರ್. ನೋಡ್ರಿ, ಇದು ನಮ್ಮ ಅತಿನಿ ಬಸ್ ಸ್ಟ್ಯಾಂಡ್. ಅಲ್ಲಿ ಶೌಚಾಲಯ ಐತಿ. ಶೌಚಾಲಯ ಈಗ ನೋಡ್ರಿ, ಬಸ್ ಸ್ಟ್ಯಾಂಡ್ನಾಗ ನಿಂತು ರೆಡಿ ಆಗೋದು ಮುಗ್ದಿಲ್ಲ. ಎಟ್ಟರೆ ಟೈಮ್ ತೊಗೋತಾರಪ್ಪ ಹೆಣ್ಮಕ್ಳು ರೆಡಿ ಆಗಕ್ಕೆ. ಸಾಕಾಗಿ ಹೋಗಿತ್ತು. ನಿಮ್ಮ ಮೆಚ್ಚಿನ ನಂದಿನಿ ಪಾರ್ಲರ್ ನೋಡ್ರಿ. ಚಾದು ಬೇಕಂದ್ರೆ ಕುಡೀರಿ, ಡಸ್ಟ್ಬಿನ್ ಯೂಸ್ ಮಾಡ್ರಿ, ಕಸ ಅಲ್ಲಿ ಬಿಸಾಕ್ಬೇಡ್ರಿ. ಇದು ನಮ್ಮ ಅತ್ನಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಬಸ್ಸಿನ ಬಂದಿಲ್ಲ, ಬರಕ್ಕೆ ವೇಟ್ ಮಾಡಕತ್ತೀವಿ. ಫೈನಲಿ ನಮಗೆ ಬಸ್ ಸಿಕ್ಕ್ಯದ. ಆಕೆ ತಂಡ ಎತ್ತೈತಿ, ಅದಕ್ಕೆ ಹಂಗೆ ಕುತ್ಕೊಳ್ಳಿ. ಯಾಕೆ ಅಷ್ಟು ತಂಡ ಎತ್ತೈತೆ ಅಂದ್ರೆ ಲೈಕ್ ಎಕ್ದಮ್ ಫ್ರಂಟ್ ಜಾಗ ಹಿಡ್ದಾಳ. ಓಡಾಡಿ ಜಾಗ ಹಿಡಿತಿದ್ವಲ್ಲ ನಾವು ಮುಂಚೆ, ಹಂಗೆ ಆಗೈತೆ ಆ್ಯಕ್ಚುಲಿ. ಆಕಿನೂ ಒಂದು ಜಾಗ ಹಿಡಿದಾಳೆ, ನಾನು ಒಂದು ಹಿಡಿದು. ನಾನು ಹಿಡಿದು 3 ಸೀಟ್ ಇತ್ತ ಬಿಟ್ಕೊಟ್ಟೆ. ನಾವಿಬ್ಬರೇ ಇದ್ವಿ. ಸೊ ನಾನು ಇಬ್ಬರು ಡಿಸೈಡ್ ಮಾಡ್ಕೊಂತೀನಿ. ಸಖತ್ ಗಾಳಿ ಬರೋದೈತಿ. ಅದಕ್ಕಿಂತ ಜಾಸ್ತಿ ಸಖತ್ ಹೊಟ್ಟೆ ಹಸ್ತೈತಿ. ಸೊ ಯೂನಿವರ್ಸಲ್ ಬ್ರೇಕ್ಫಾಸ್ಟ್ ಇರ್ತೈತಿ. ಏನಂತ ಅಲ್ಲೇ ಹೋಗಿ ತೋರಿಸ್ತೀವಿ. ಆಲ್ಮೋಸ್ಟ್ ಎಲ್ಲರ ಮನ್ಯಾಗ ಅದು ಯೂನಿವರ್ಸಲ್ ಬ್ರೇಕ್ಫಾಸ್ಟ್. ಆ್ಯಂಡ್ 90% 90s ಕಿಡ್ಸ್ಗೆ ಅದು ಇಷ್ಟನೇ ಆಗೋದಿಲ್ಲ. ಬಟ್ ನನಗೆ ಈಗ ಏನಕ್ಕೆ ಇಷ್ಟ ಆಗತ್ತೆ ಅಂದ್ರೆ ನಾವೊಂದು 10-15 ವರ್ಷ ಮನ್ಯಾಗಿಂದ ಹೊರಗದೀವಿ. ಲೈಕ್ ಹಾಸ್ಟೆಲ್, ಆಮೇಲೆ ಬ್ಯಾಂಗ್ಳೂರು ಅದು ಅಂತೇಳಿ. ಸೊ ಅದನ್ನು ನಾವು ಮಾಡೋದಿಲ್ಲ ಜಾಸ್ತಿ. ಸೊ ನಾ ಅದನ್ನ ಜಾಸ್ತಿ ಮಾಡಿರೋದಿಲ್ಲ. ಸೊ ನನಗದು ಇಷ್ಟ ಆಗ್ಬೋದು. ಅಕ್ಕಿಗೆ ಇಷ್ಟ ಆಗ್ತದೆ. ಅವರೇ ಓಕೆ, ಇಸ್ ದ 90 kid who say it is favorite. ಮನೆಗೆ ಹೋಗಿ ನೋಡೋಣ. ಮನೆಗೆ ಹೋಗೋ ತನಕ ನಾಷ್ಟ ರೆಡಿ ಇದ್ರೆ ಚಲೋ. ಇಲ್ಲ ಅಂದ್ರೆ ನಮ್ಮಿಬ್ಬರಿಗೂ ಪಾಸ್ ಸಿಟ್ಟು ಬರ್ತೈತಿ. ಯಾಕಂದ್ರೆ ಅವರೆಲ್ಲ ಕಾರ್ನಾಗ ಹೋಗ್ಯಾರ, ನಾವು ಇಬ್ಬರು ಬಸ್ನಾಗ ಬರತ್ತೀವಿ. ದೊಡ್ಡ ಸ್ಯಾಕ್ರಿಫೈಸ್ ಮಾಡೀವಿ ಇವತ್ತು. ಹಾಂ, ಅದು ಥಂಡ್ಯಾಗ ಈಗ ಲೈಕ್ ಫ್ರಂಟ್ ಸೀಟ್ನಾಗ ಕೂತ್ಕೊಂತೀವಿ. ಇಬ್ಬರದು ಮುಗಿ ಲಿಟ್ರಲಿ ಎಳ್ಯಾಕತ್ತೈತಿ. ಹೋದ್ಕೂಡಲೇ ಬಿಸಿ ನಾಷ್ಟ ಸಿಕ್ಕಿದ ಕೂಡಲೇ ನಾಷ್ಟ ಮಾಡಿ ಮತ್ತು ರಿಚುವಲ್ಸ್ ಏನೇನು ಸ್ಟಾರ್ಟ್ ಆಗಲ್ಲ, ಪೂಜೆ ಗೀಜೆ ಅಂತ ತೋರಿಸ್ತೀವಿ. ಒಳಕಲ್ ಪೂಜೆ ಐತಿ ಇವತ್ತು. ಒಳಕಲ್ ಪೂಜೆ ಇಳಕಲ್ ಸಾರಿ ಹಾಕ್ಕೊಂಡಿವಿ. ಹಾಂ, ಸೊ ಸಾರಿ ನಮ್ಮಿಬ್ಬರಿಗೆ ಏನೇನು ದುಃಖ ಅಲ್ಲಿ ಹೋಗೋಣ ತೋರಿಸ್ತೀನಿ. ಆ್ಯಂಡ್ ನಂದು ಫ್ಯಾಮಿಲಿನೂ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮತ್ತು ಎಷ್ಟು ಮಂದಿ ಮಾಡಿಸ್ತೀನಿ. ಇನ್ನೂ ಎಲ್ಲ 2 ಡೇಸ್ನಾಗ ಬರ್ತಿರ್ತಾರೆ, ಹಂಗೆ ಡೈಲಿ ಮಾಡಿಸ್ತೀನಿ. ಲಾಸ್ಟ್ ಡೇ ನನ್ನ ಹೋಲ್ ಕಸಿನ್ ಗ್ಯಾಂಗ್ ತೋರಿಸ್ತೀನಿ. ಎಲ್ಲರೂ ಒಂದೇ ಕಡೆ ಸಿಕ್ಕರೆ. ಸೊ ಲೆಟ್ಸ್ ಸಿ. ಬಾಯ್. ಫೈನಲಿ ಗೈಸ್, ರೀಸ್ಟ್ ಜಮಖಂಡಿ. ನಮ್ಮ ಮಕ್ಕಳುಗಳು ಹೆಂಗಾಗ್ಯಾವಂದ್ರೆ ಚೆಂದಂಗೆ ರೆಡಿಯಾಗಿ ಬಂದಿದ್ವಿ. ಬಸ್ನಾಗೆಲ್ಲ ಹೆಂಗಾಗ್ಬಿಟ್ಟೈತಿ, ಮಕ್ಕೊಂಡಿದ್ವಿ. ಸೊ ಕಾರ್ ವೇಟ್ ಮಾಡಕತ್ತೀವಿ. ಕಾರ್ ಎಲ್ಲದ ಗೊತ್ತಿಲ್ಲ. ಅಲ್ಲ ಅನ್ಕೊಂತೀನಿ, ಅಲ್ಲದಾರ ಎಕ್ಸಿಟ್ ಗೇಟ್ ಹೊರಗೆ ಅಲ್ಲದಲ್ಲ. ಅದೇ ಎರ್ಟಿಗ ಅಲ್ಲೈತೆ ನೋಡಿ ಹಿಂದೆ. ನಂಗೆ ನಂಬರು ಗೊತ್ತಿಲ್ಲ ಗಾಡಿ. ಐ ಥಿಂಕ್
ಅಂತ. ಸೊ ಅವ್ರ ಕಾರ್ ಇಸ್ ದ ಕಾರ್ ಬರತೈತಿ, ಮನೆಗೆ ಹೋಗ್ತೀವಿ, ನಾಷ್ಟ ಮಾಡ್ತೀವಿ, ಇನ್ನೊಂದು ಸತಿ ಚೆನ್ನಾಗಿ ಫ್ರೆಶ್ ಆಗಿ ಎಸ್ ನಾವೇನು ಹೇಳಿದ್ರು ಯೂನಿವರ್ಸಲ್ ನಾಷ್ಟ ಇರ್ತೈತಿ ನಮ್ಮ ಮನ್ಯಾಗ ಅಂತ ಹೇಳಿದಿಲ್ಲ, ಯೂನಿವರ್ಸಲ್ ನಾಷ್ಟ ತೋರಿಸ್ತೀವಿ. ಆಮೇಲೆ ನಾಷ್ಟ ಏನ ನಮ್ಮ ಸ್ಟೈಲ್ ಯೂನಿವರ್ಸಲ್ ನಾಷ್ಟ ಉಪ್ಪಿಟ್ಟು ಗೊತ್ತಿತ್ತು ನಮಗೆ ಇದು ಆಲ್ರೆಡಿ, ಹೌದಿಲ್ಲ? ವಿ ಆರ್ ಪ್ರಿಪೇರ್ಡ್ ಮೆಂಟಲಿ ಉಪ್ಪಿಟ್ಟು ತಿನ್ನಾಕ. ನಮ್ಮ ಮಮ್ಮಿ ಇಲ್ಲಿ ಫಸ್ಟ್ ಬಂದು ರೀಚ್ ಆಗ್ಯಾಳ. ಮಮ್ಮಿ ಅತ್ಯ ಹಾಯ್, ನಮ್ಮ ಫಸ್ಟ್ ಅತ್ಯ ಪಪ್ಪನ ಫಸ್ಟ್ ಸಿಸ್ಟರ್ ಅದ್ರಿ, ಫಸ್ಟ್ ಸಿಸ್ಟರ್ ನಮ್ಮ ಅತ್ಯ. ಹೈ ಮಾಡತ್ತ ನನ್ನ ಆಡಿಯನ್ಸಿಗೆ, ನಾ ಆಮೇಲೆ ತೋರಿಸ್ತೀನಿ. ಊಟ ಪೂಜೆ ಪೂಜಾ ರೆಡಿ. ಇಕ್ಕಬೇಕನ್ನ ಮಿಸ್ ಆಗಿದ್ಲು, ಬಂದಾಳ. ಈಕಿನ ನಾವು ಗಾಡಿಯಾಗ ಕಳಿಸಿದ್ವಿ, ಸ್ಯಾಕ್ರಿಫೈಸ್ ಮಾಡಿದ್ವಿ ಜಾಗ ನಾವೀಕಿ ಮಾಡಿಸ್ಕೊತೀವಿ. ಸೊ ಎಲ್ಲರೂ ಏನೇನು ಮಾಡತ್ತಾರ ನೋಡೋಣ. ನಾಷ್ಟ ರೆಡಿಯಾಗಿ ಹಾಕೋತಕ ಈಕಿ ನಮ್ಮ ಶ್ರೀನಿಧಿ, ನಮ್ಮ ಮದ್ವೆ ಹುಡುಗನ ತಂಗಿ. ಹಾಂ ಹಾಕ್ ಮಮ್ಮಿ. ಮೇರಿ ನಾನಿ, ಮೈ ಗ್ರ್ಯಾಂಡ್ ಮದರ್, ಮಮ್ಮಿ ಇಸ್ ಮಮ್ಮಿ, ಪಪ್ಪಾಸ್ ಮಮ್ಮಿ ಇಸ್ ಇನ್ಸೈಡ್. ಎಲ್ಲ ರೆಡಿ ಆಗತ್ತಾರ. ಸೊ ಎಲ್ಲೋದ್ರೆ ಎಲ್ಲರೂ? ಹಾಂ, ಮದುವೆ ಹುಡುಗನ ಮನೆಗೆ ರೀಚ್ ಆಗಿ ಮದುವೆ ಹುಡುಗಿನ ರೆಡಿನೇ ಆಗಿಲ್ಲ. ಸೊ ಪಪ್ಪ ಇಸ್ ಗೋಯಿಂಗ್ ಔಟ್. ನಾ ಆ್ಯಕ್ಚುಲಿ ಬೆಳಗ್ಗೆ ಚಾಲೆಂಜ್ ಹಾಕಿದ್ದು ನಮ್ಮ ಪಪ್ಪಾಗ, ಬಸ್ನಾಗ ಅವ್ರಿಗಿಂತ ಮೊದಲು ರೀಚ್ ಆಗ್ತೈತೆ, ಬಟ್ ಕಾರ್ನಾಗ ಅವರ ಮೊದಲು ರೀಚ್ ಆದರು. ಸೊ ಐ ಲಾಸ್ಟ್ 500 ಚಾಲೆಂಜು ಲಾಸ್ಟ್ ಮಾಡಿದ್ದೆ. ನಾಷ್ಟ ಮಾಡಿದೆ ನಿಂಗೆ? ಹಾಂ ಬಂದೆ. ಓಕೆ ಗೈಸ್, ಐ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್, ಫಿರ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಇವರಿಬ್ರು ಆಲ್ರೆಡಿ ಕ್ಯೂ ಬಂದ್ಲು, ಹಾಂ ಕರೆದ್ಲಂತ ಹೋಗೇ ಬಿಡಮ್ಮೆ. ಸೊ ಗೈಸ್ ಫಸ್ಟ್ ರಿಚುವಲ್ ಸ್ಟಾರ್ಟ್ ಆಗೈತಿ. ಹಂದ್ರ ಬುತ್ತಿ ಅಂತಾರ ಇದಕ್ಕೆ. ಸೊ ಬುತ್ತಿ ರಿಸೀವ್ ಮಾಡ್ಕೊಳ್ಳೋರು ಅಲ್ಲದಾರು ಹುಡುಗಿನ ಮಮ್ಮಿ ಆ್ಯಂಡ್ ತೊಗೊಂಡು ಬರೋರು ಇಷ್ಟು ಮಂದಿ ಇನ್ನೂ ಬರತ್ತಾರ. ವೇಟ್ ಮಾಡತ್ತೀವಿ, ಬಂದ ಮ್ಯಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ. ನಾವು ಇವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೇಕು ಖರೆ ಮಾಡೋಣ ಅಂತ. ಅವರು ಬಂದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ. ಸ್ಯಾಂಡಲ್ ಬೇಕ, ಅವನು ಹೊಸ ಸ್ಯಾಂಡಲ್ ಪಾಪ ಬರತ್ತಾರ್ರಿ, ನಾ ಕೊಡಿಸ್ತೀವಿ. ಕರಪ್ಷನ್ ಇಲ್ಲೆಲ್ಲ ಒಳಕಲ್ ಪೂಜೆಗೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ. ಒಳಕಲ್ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ನಾವು ಮುತ್ತೈದರಿಗೆ ಮಾಡ್ತೀವಿ. ಸೊ ಎಲ್ಲ ಮುತ್ತೈದರು ಬಂದಾರ, ಅವ್ರ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಈಗ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು, ಆಮೇಲೆ ಕೆನ್ನೆಗೆ ಕಾಲಿಗೆ ಕೈಗೆಲ್ಲ ಅರಿಶಿನ ಹಚ್ತೀವಿ. ಅರಿಶಿನ ಹಚ್ಚಿ ಅವ್ರಿಗೆ ನಾವು ಪೂಜೆ ಮಾಡ್ತೀವಿ. ಸೊ ಮುಂದೆ ನೋಡ್ರಿ ನೀವೇ ಎಲ್ಲ ಅವ್ರಿಗೆ ಹೂ ಮುಡಿಸ್ತೀವಿ, ಅದೆಲ್ಲ ಶಾಸ್ತ್ರ ಇರ್ತದೆ, ಅದನ್ನೆಲ್ಲ ಮಾಡಾಕತ್ತೀವಿ. ಕಲರ್ ಹೋಗೋದಿಲ್ಲ ಇದಂತ. 5 ಮಂದಿ ಮುತ್ತೈದೆಯರಿಗೆ ಅರಿಶಿನ ಹಚ್ಬಿಟ್ಟು, ಆಮೇಲೆ ಹೂವು ಕೊಟ್ಟು ಅವ್ರಿಗೆ ಉಡಿ ತುಂಬ್ತಾರೆ. ಉಡಿ ಅಕ್ಕಿ ಒಳಗೆ ಲೈಕ್ ಬಾಳೆಹಣ್ಣು, ಕಡಲೆಬೇಳೆ, ಕಾರಿಕ್ ಅದು ಇದಂತ 5 ಏನೋ ಹಾಕ್ತಾರೆ. ಸೊ ಎಸ್, ಮುತ್ತೈದೆಯರ ಅದೆಲ್ಲ ಮುಗಿದ ತಕ್ಷಣ ನಾವು ಇವಾಗ ಒಳಕಲ್ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಡ್ಯುಯಲ್ ಆ್ಯಕ್ಟಿಂಗಾ? ಗಣಿನ ಕಡೆ ಇಲ್ಲೇ ಒಂದು ಸೊಳ ಮೇಲೆ ಹಾಕ್ತಂಗಿ ಸೋಮಂದ ಕೊಟ್ಟು ನವ ಸೋಮಂದ ಬೀಸು ನವ ಓಂ ಸೋಮೇರಡು ತಿಳಿಯಬೇಕನ ಗೋಧಿಯ ಬೀಸುದಕ ನಾಯನ ಕರಸಲೆ ಗೋಧಿಯ ಬೀಸುದಕ ನಾಯನ ಕರಸಲೆ ಗೋಧಮಾಳಿಗೆ ಮನಿಯಾಳೆ ಸುವಾಲೆ ಗೋಧನಿ ಮಾಳಿಗೆ ಮನಿಯಾಳ ಪಾರಕನ ಗೋಧನಿ ಮಾಳಿಗೆ ಮನಿಯಾಳ ಪಾರಕನ ಕದಕಾಲೆ ಕರಸರೆ ಸುವಾಲೆ ಹಲಸಿನ ಬೀಸುದಕ ನಾಯನ
ಅರಸಲೆ ಅರಸಿನ ಬೀಸುದ ಕರನಾಯಾರ ಕರಸಲೆ ಸರಸ. ಒಳಕಲ್ ಪೂಜೆಗೆ ಎಲ್ಲರೂ ಸ್ಪೆಷಲಾಗಿ ಗಿಲ್ಕಲ್ ಸಾರಿ ಹಾಕ್ಕೊಂಡಿದ್ರು. ಸೊ ಎಸ್, ಒಳಕಲ್ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ ಸುದೀರ್ಘ ದಾಂಪತ್ಯ ಜೀವನಕ್ಕಾಗಿ ಸಂಕಲ್ಪ ಮಾಡ್ಕೊಂಡು ಈ ಒಳಕಲ್ ಪೂಜೆ ಮಾಡ್ತಾರೆ. ಆ್ಯಂಡ್ ಎಸ್, ಯಾವುದೇ ಶುಭ ಕಾರ್ಯಕ್ಕಿಂತ ಮುಂಚೆ ಒಳಕಲ್ ಪೂಜೆ ಮಾಡೇ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ. ಸೊ ಇದು ನಮ್ಮ ಸಂಪ್ರದಾಯ ಪ್ರಕಾರ ಎಲ್ಲ ರಿಚುವಲ್ಸ್ ಫಾಲೋ ಮಾಡ್ಕೊಂಡು ಮಾಡಿದ್ದು. ಕೃಷ್ಣನು ಅಳದ ಎದೆ ಮೇಲೆ ಮಲಗಿದ್ದು ಚಮತ್ಕಾರ ಚಿದಾನಂದರ ಹೆಸರು ಹೇಳ್ತೀನಿ. ನಿಮಗೆಲ್ಲ ನಮಸ್ಕಾರ. ನಾರಿಗೆ ಒಪ್ಪೋದು ನಾಗರದಿದೆ, ಅದಕ್ಕೆ ಒಪ್ಪೋದು ಮಲ್ಲಿಗೆ ಮುಳಿ, ಮುದವರಾಗಿರೋದಕ್ಕೆ ಒಪ್ಪೋದು ಕನ್ನಡ. ಹೌದು ಅಲ್ಲಿಯ ಕಲ್ಲಿಗೆ ಹಾಕೋತಾರ ಅವ್ರ ಒಳ ಕಲಿಕೇನು ನೀವು ಅದಿಲ್ಲ ಎಲ್ಲರಿಗೂ ಹಾಕಿಟ್ಟ ಹೇಳಂಟಿ ಏನ್ರಿ ಇದು ಮಾಡ್ತೀರಿ ಅಂತಂದ್ರೆ ಹೆಂಗ ಮಾಡ್ತಾರೆ. ಮುಂಜಾನೆ ಹೋಗುದು ಕೋಳಿ, ತೋಟದಲ್ಲಿರೋದು ರಸಬಾಳೆ, ಪ್ರಕಾಶನ ಹೆಸರು ಮಾನವನ ಪಾಡಿ. ರಾಕೇಶನ ಮದುವೆಯ ಕಾರಣ ಪ್ರಭುದೇವ್. ಹೇಳ್ರಿ. ದಾನಮ್ಮನ ಗುಡಿಗೆ ಕಟ್ಟುವುದು ತರ ತೋರಣ. ಪ್ರಭುದೇವರ ಹೆಸರು ಹೇಳ್ತೀವ್ರಿ, ರಾಕೇಶನ ಮದುವೆಯ ಕಾರಣ. ಹೇಳ್ರಿ ನಿಮ್ಮದ್ರಿ ಹೇಳ್ರಿ ಲಿಂಗಕ್ಕೆ ಏರಿಸುವುದು ಮೂಡರ ಪತ್ರಿ, ಚನ್ನನ ಹೆಸರು ಹೇಳುವೆ ಮಠಪತಿ ಅವ್ರ ಪುತ್ರಿ. ಇದೇನ ಕಡ್ಲೆ ತೊಳೆ ಶಾಸ್ತ್ರ? ಕಡ್ಲೆ ತೊಳೆ ಶಾಸ್ತ್ರ ಇದು ಆ್ಯಕ್ಚುಲಿ ಇವತ್ತು ಒಳಕಲ್ ಪೂಜೆ ಮಾಡಿದ್ವಿ. ಒಳಕಲ್ ಪೂಜೆ ಆದ್ಮೇಲೆ ಕಡ್ಲೆ ತೊಳೆ ಪೂಜಾ ಶಾಸ್ತ್ರ ಅಂತ. ಕಡಲೆ ಶಾಸ್ತ್ರ ಮುಗಿಸ್ಕೊಂಡು ಇವಾಗ ವಾಪಸ್ ಕಡಲೆ ನಾವು ಮೇನ್ ಡೋರಿಂದ ತೊಗೊಂಡು ಹಿಂದೆ ಹೋಗಿದ್ವಿ. ಸೊ ಇವಾಗ ಅಲ್ಲಿಂದ ಎಲ್ಲರೂ ವಾಪಸ್ ಮೇನ್ ಡೋರಿಂದ ಒಳಗೆ ಹೋಗ್ತೀನಿ. ಸೊ ಇದು ಕಡಲೆ ಶಾಸ್ತ್ರ. ಹಾಂ, ಏನು ನಾನು ಇವ್ರ ಜೊತೆ ಹೋಗಿದ್ದೆ. ಹಾಯ್ ಸೋನು. ಹಾಯ್. ಅಡುಗೆ ಮಾಡೋಕೆ ಬಿಸಿ ಆದ್ಮೇಲೆ ರೆಸಿಪಿ ಅಂತ ಇವತ್ತು ತೋರ್ಸೋಕ್ಕಾಗಂಗಿಲ್ಲ. ನಾವು ವಾಪಸ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ರೆಸಿಪಿ ಶೇರ್ ಮಾಡ್ತೀವಿ. ಕಾಮನ್ ಚಪಾತಿ ಪಲ್ಯ ಮತ್ತೆ ಚಪಾತಿ ಚಪಾತಿ ಮಾಡೋರು ಚಪಾತಿ ಅಷ್ಟೇನು ಇಂಟ್ರೆಸ್ಟ್ ಆಗಿ ನಂದು ವ್ಲಾಗ್ನಾಗ ಎಲ್ಲರೂ ಚಪಾತಿ ನೋಡಿ ಬೇಸರ ಆಗಿರ್ತಾರೆ. ಪಲ್ಯ ಮಾಡೋದು ಡೈನಿಂಗ್ ಟೇಬಲ್ ಮಿಂಟೇನ್ ಇವ್ರನ್ನೆಲ್ಲ ಕರಿಬೇಕಂತ ಮಾಡಿದ್ನಿ. ನನ್ನ ಮದ್ವೆ ಕರಿ ಅವ್ರು ರೆಡಿ ಆದ್ಮೇಲೆ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಊಟ ಗೀಟ ಆಗೈತಿ, ಎಲ್ಲ ಮಾತಿಗೆ ಹತ್ತಾರ. ಕೆಲಸ ಏನು ಯಾರಿಗೆ ಏನು ಮಾಡಿ ವೇಸ್ಟ್ ಮಾಡ್ಬೇಕು ಡಿಸ್ಕಸ್ ಆಗತ್ತೆ. ಎಲ್ಲ ಚೂಡ ಉಂಡಿ ಪ್ಯಾಕಿಂಗ್ನಾಗ ಬಿಸಿ ಅದಾರ. ಬಿಡತ್ತೆ.
ಇಲ್ಲಿ ಆ್ಯಕ್ಚುಲಿ ಲಗ್ನ ಗಂಟು ಕಟ್ಟಾತಾರೆ. ಲಗ್ನ ಗಂಟು ಅಂದ್ರೆ ನಾವು ಅಲ್ಲಿ ಒಳಕಲ್ ಪೂಜೆನಾಗ ಯೂಸ್ ಮಾಡಿದ ಅಕ್ಕಿ ಇವೆಲ್ಲ ಯೂಸ್ ಮಾಡಿ ಲಗ್ನ ಗಂಟನ್ನು ಕಟ್ತಾರೆ. ಪೂರ ಎಲ್ಲ ಪೂಜೆ ಗೀಜೆ ಮಾಡಿ ಚಂದಾಗೈತಿ. ಎಲ್ಲರೂ ಕೂತ್ ನನ್ನ ವ್ಲಾಗ್ ನೋಡತ್ತಾರ. ಚಲೋ ಆಗೈತ್ರಿ ಮಾಮಾರ. पूजा किया है उसका मैंने क्लिप्स वीडियो तो नहीं है उनका मामी तोड़ना इज लाइक मस्ट एंड शुड नाउ. ಸೊ ಗೈಸ್ ಇವತ್ತಿಂದೆಲ್ಲ ರಿಚುವಲ್ಸ್ ಮುಗ್ದಾವ. ಇನ್ನು ಐ ಥಿಂಕ್ ಇದ್ರ ಮ್ಯಾಗ ನಾ ಇಲ್ಲಿಂದ ನಾವೀಗ ಆ್ಯಕ್ಚುಲಿ ಅತನಿಗೆ ಹೋಗ್ತೀವಿ ವಾಪಸ್. ನಾಳೆ ಮತ್ತೆ ಇಲ್ಲಿ ಬರ್ತೀವಿ. ಸೊ ಇದ್ರ ಮೇಲೆ ವಿಡಿಯೋ ಕಂಟಿನ್ಯೂ ಆಗಂಗಿಲ್ಲ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತು ಒಳಕಲ್ ಪೂಜೆ ಮತ್ತು ಏನಿತ್ತು ಪೂಜೆ ಈಕಿಂದ ಮೆಹಂದಿ ಅದೆಲ್ಲ ಇತ್ತು ರಿಚುವಲ್ಸ್ ಎಲ್ಲ ವ್ಲಾಗ್ನಾಗ ಅದ ನೋಡ್ರಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ. ಹಾಂ ಸಬ್ಸ್ಕ್ರೈಬು ಮಾಡಿರಿ ಮರಿಬೇಡ್ರಿ. ಭಾಳ ಮಂದಿ ವೀಡಿಯೋಸ್ ನೋಡತ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡೋದು ಮರಿತೀರಿ. ಸೊ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸೊ ಮರೆಯಂಗಿಲ್ಲ. ಈಗ ಆಲ್ಮೋಸ್ಟ್ ಎಷ್ಟು 6:30 ಆಗಿರ್ಬೇಕಲ್ಲ. ಅಜಾನ್ ಬರತ್ತಂದ್ರೆ 6:37 ಆಗಿರ್ಬೇಕು. ಇನ್ನೊಂದು ಹಾಫ್ ಆನ್ ಅವರ್ 1 hour ವಿಲ್ ಗೋ ಬ್ಯಾಕ್ ಟು ಅವರ್ ಹೋಮ್. Tomorrow morning we'll come back. See you guys. Thank you.